ವಿದ್ಯಾರ್ಥಿಗಳೇ, ತ್ರಿಭುಜ ಅಧ್ಯಾಯದಲ್ಲಿ ಈಗಾಗಲೇ 5.2 ದಲ್ಲಿರ್ತಕ್ಕಂಥ 1 ರಿಂದ 3 ಸಮಸ್ಯೆಗಳನ್ನು ಈಗಾಗಲೇ ನೋಡಿರಿ. ಯಾವ ರೀತಿಯಾಗಿ ಬಿಡಿಸೋದ. 4ನೇ ಸಮಸ್ಯೆ ಏನಿದೆಪ್ಪ ಅಂದ್ರೆ, ತ್ರಿಭುಜ ಎಬಿಸಿಯಲ್ಲಿ ಎಸಿ ಮತ್ತು ಎಬಿಗಳಿಗೆ ಎಳೆದ ಎತ್ತರಗಳು ಕ್ರಮವಾಗಿ ಬಿಇ ಮತ್ತು ಸಿಎಫ್ ಆಗಿದ್ದು ಅವು ಏನಾಗಿದಪ್ಪ ಅಂದ್ರೆ ಸಮ ಇವೆ. ಅಂದ್ರ ಎಸಿ ಮತ್ತು ಎಸಿಗಳಿಗೆ ಎಳೆದ ಎತ್ತರಗಳು ಬಿಇ ಎತ್ತರವಾಗಿದೆ, ಎಫ್ ಸಿ ಸಹಿತ ಎಬಿಗೆ ಎಳೆದ ಎತ್ತರವಾಗಿದೆ. ಅವು ಏನಿದಾವಪ್ಪ ಅಂದ್ರೆ ಸಮ ಇವೆ. ಹಾಗಾದರೆ ತ್ರಿಭುಜ ಎಬಿಇ ತ್ರಿಭುಜ, ನೆಕ್ಸ್ಟ್ ಸರ್ವಸಮ ತ್ರಿಭುಜ ಎಸಿಎಫ್ ಅಂದ್ರೆ ಈ ತ್ರಿಭುಜ ಸರ್ವಸಮ ಅಂತ ತೋರಿಸ್ರಿ ಅಂತ ಹೇಳಿದ್ದಾರೆ. ಯಾವಾಗ ಸರ್ವಸಮ ಅಂತ ತೋರಿಸ್ತೇವಲ್ಲ ಅಲ್ಲಿ ಅನುರೂಪವಾಗಿರ್ತಕ್ಕಂಥ ಭಾವಗಳು ಸಮ ಅಂತ ಆಗ್ತವೆ. ಅಂದ್ರೆ ನಾವು ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಿದ್ಧ ಮಾಡಿದ್ರೆ ಆಟೋಮೆಟಿಕ್ಲಿ ಈ ಎರಡು ಭಾವಗಳು ಏನಿರ್ತಾವಪ್ಪ ಅಂದ್ರೆ ಸಮಾನೇ ಆಗಿರುತ್ತವೆ. ಆದ್ದರಿಂದ ಅವಾಗ ತ್ರಿಭುಜ ಎಬಿಸಿ ಏನಾಗ್ತದೆ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಗುತ್ತದೆ. ಅಂದ್ರ ಸಮಸ್ಯೆಯಲ್ಲಿ ಕೊಟ್ಟಂತ ಅಂಶ ಫಸ್ಟಿಗೆ ಬರೆಯೋಣ. ಪರಿಹಾರದಲ್ಲಿ ಪರಿಹಾರ ತ್ರಿಭುಜ ಎಬಿಸಿ ಎಲ್ಲಿ ಎಸಿ ಮತ್ತು ಎಬಿಗಳಿಗೆ ಎಳೆದ ಎತ್ತರಗಳು ಸಮವಾಗಿವೆ. ಆದ್ದರಿಂದ ನಾವು ಏನಾಗಿದಾವು ಬಿ ಈಸ್ ಈಕ್ವಲ್ ಟು ಏನು ಕೊಟ್ಟಿದಾರಪ್ಪ ಅಂದ್ರೆ ಸಿ ಎಫ್ ಎತ್ತರಗಳು ಸಮವಾಗಿಯಪ್ಪ ಅಂದ್ರೆ ಬಿ ಈಸ್ ಈಕ್ವಲ್ ಟು ಸಿ ಎಫ್ ಇಷ್ಟು ಗೊತ್ತಿದೆ. ಆದ್ದರಿಂದ ಈಗಾಗಲೇ ಹೇಳಿದ ಪ್ರಕಾರ ಎ ಬಿ ತ್ರಿಭುಜ ಮತ್ತು ಎ ಸಿ ಎಫ್ ತ್ರಿಭುಜಗಳಲ್ಲಿ, ಆದ್ದರಿಂದ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ ಗಳಲ್ಲಿ ಯಾವ ಅಂಶಗಳು ಸಮವಾಗಿವೆ ನೋಡೋಣ. ಈಗ ಕೋನ ಈ ನೋಡ್ರಿ ಲಂಬ ಕೋನವಾಗಿದೆ, ಯಾಕಂದ್ರೆ ಎತ್ತರಗಳು ಯಾವಾಗಲೂ ಲಂಬನವಾಗಿರ್ತವೆ. ಈ ತ್ರಿಭುಜದಾಗಿಂದ ಈ ಕೋನ ಎ ಸಿ ಎಫ್ ತ್ರಿಭುಜದಾಗಿಂದ ಎಫ್ ಕೋನ ಒಂದಕ್ಕೊಂದು ಸರಿ. ಆದ್ದರಿಂದ ಇಲ್ಲಿ ಕೋನ ಎ ಇ ಬಿ ಈಸ್ ಈಕ್ವಲ್ ಟು ಕೋನ ಈ ತ್ರಿಭುಜದಾಗಿಂದ ಎ ಎಫ್ ಸಿ ಇದು 90 ಡಿಗ್ರಿ ಆಗಿದೆ. ಯಾಕಂದ್ರೆ ಎತ್ತರಗಳು ಏನಿರ್ತಾವಪ್ಪ ಅಂದ್ರೆ ಸಮ ಇದ್ದಾವೆ. ಆ ನಂತರ ಎತ್ತರಗಳು ಯಾವಾಗಲೂ ಲಂಬ ಎತ್ತರನೇ ಆಗಿರುತ್ತವೆ. ಇದನ್ನ ಏನ್ ಮಾಡಿದ್ರೆ ದತ್ ಅಂತ ಬರೀಬಹುದು. ದತ್. ಆ ನಂತರ ಕೋನ ಏನ್ ನೋಡ್ರಿ, ಎ ಬಿ ಇ ತ್ರಿಭುಜದಲ್ಲಿ ಸಹಿತ ಇದೆ, ಎ ಸಿ ಎಫ್ ತ್ರಿಭುಜದಲ್ಲಿ ಇದೆ. ಅಂದ್ರೆ ಕೋನ ಎ ಉಭಯ ಸಾಮಾನ್ಯವಾಗಿದೆ. ಆದ್ದರಿಂದ ಮತ್ತೊಂದು ಕೋನ ಎ ಬಿ ಇ ತ್ರಿಭುಜದಾಗಿಂದ ಬಿ ಎ ಇ ಈಸ್ ಈಕ್ವಲ್ ಟು ಕೋನ ಅದರಾಗಿಂದ ಎಫ್ ಎ ಸಿ ಇದು ಉಭಯ ಸಾಮಾನ್ಯ ಕೋನವಾಗಿದೆ. ಮತ್ತೇನು ಉಳಿತೀಗ? ನೆಕ್ಸ್ಟ್ ಎರಡು ಕೋನಗಳು ಸರಿ ಆಯ್ತು. ನೆಕ್ಸ್ಟ್ ಮತ್ತೊಂದು ಏನ್ ಕೊಟ್ಟಿದ್ದಾರೆ, ಲಂಬ ಎತ್ತರಗಳು ಸೇಮ್ ಅಂತ ಕೊಟ್ಟಿದ್ದಾರೆ. ಮತ್ತು ಬಿ ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ ಎಫ್ ಸಿ ಅಥವಾ ಸಿ ಎಫ್ ಇದು ಸಹಿತ ಏನ್ ಮಾಡಿದ್ದಾರೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಎತ್ತರಗಳು ಸಮ ಅಂತ ಕೊಟ್ಟಿದ್ದಾರೆ. ಅಂದ್ರ ಎರಡು ಕೋನಗಳು ಮತ್ತು ಒಂದು ಭಾವ ಏನಾಗಿದೆಪ್ಪ ಅಂದ್ರ ಎರಡು ತ್ರಿಭುಜಗಳಲ್ಲಿ ಸಮ ಇವೆ. ಆದ್ದರಿಂದ ಕೋಕೋಬ ಸಿದ್ಧಾಂತದಿಂದ ಅಥವಾ ನೇಮದಂತೆ ಎರಡು ತ್ರಿಭುಜಗಳು ಸರ್ವಸಮ ಅಂತ ಬರೀಬಹುದು. ಆದ್ದರಿಂದ ತ್ರಿಭುಜ
ತ್ರಿಭುಜ ಎ ಯಾವುದು ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್ ಇದಕ್ಕೆ ಕಾರಣ ಏನು ಕೊಡ್ತೀರಿ ಕೋ ಕೋ ಬಾ ನೇಮದಂತೆ ಕೋಕೋಬಾ ನೇಮದಂತೆ ಎರಡು ತ್ರಿಭುಜಗಳು ಸರ್ವಸಮ ಅಂದ್ರ ಮೊದಲನೇ ಒಂದು ಅಂಶ ನಮಗೆ ಇದು ಸಿದ್ಧಾಂತ. ಎರಡನೇ ಅಂಶ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬರೀಬಹುದು. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಏನ್ ಕಾರಣಪ್ಪ ಅಂದ್ರ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಇರುತ್ತವೆ. ಯಾವಾಗ ಎ ಬಿ ಮತ್ತು ಎ ಸಿ ಸಮ ಇದಾವಲ್ಲ ಅವಾಗ ಎ ಬಿ ಸಿ ತ್ರಿಭುಜ ಏನಾಗ್ತದಪ್ಪ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಗುತ್ತದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಇವು ಸಮ ದ್ವಿಬಾಹು ತ್ರಿಭುಜವಾಗಿದೆ. ಇದು ಏನಾಯ್ತು ಎರಡನೇ ಪಾಯಿಂಟ್ ಸಹಿತ ಏನಾಯ್ತಪ್ಪ ಅಂದ್ರೆ ಸಿದ್ಧಾಂತ. ಈ ರೀತಿಯಾಗಿ ಇದು ಎ ಬಿ ತ್ರಿಭುಜ ಮತ್ತು ಎ ಸಿ ಎಫ್ ತ್ರಿಭುಜಗಳು ಸರ್ವಸಮ ಅಂತ ಆಯ್ತು. ಸರ್ವಸಮ ತ್ರಿಭುಜದ ಅಮುಖ ಬಾಹುಗಳು ಅನುರೂಪವಾಗಿರ್ತಕ್ಕಂಥ ಬಾಹುಗಳು ಏನಿರ್ತಪ್ಪ ಅಂದ್ರೆ ಸಮನಾಗಿರುತ್ತವೆ. ಆದ್ದರಿಂದ ಎ ಬಿ ಸಿ ತ್ರಿಭುಜ ಏನಾಗ್ತಪ್ಪ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಗುತ್ತದೆ. ನೆಕ್ಸ್ಟ್ ಸಮಸ್ಯೆ, ಐದನೇ ಸಮಸ್ಯೆ, ತ್ರಿಭುಜ ಎಬಿಸಿ ಮತ್ತು ಡಿಬಿಸಿ ಸಮದ್ವಿಬಾಹು ತ್ರಿಭುಜಗಳಾಗಿವೆ. ಅವು ಒಂದೇ ಪಾದ ಬಿಸಿಯ ಮೇಲಿವೆ. ಅವಾಗ ಎಬಿಡಿ ಅಂದ್ರೆ ಎರಡು ಕೋನಗಳು ಕೂಡಿಸಿ ದೊಡ್ಡ ಕೋನ ಇದಲ್ಲ ಈ ಕೋನ ಮತ್ತು ಎಸಿಡಿ ಅಂದ್ರೆ ಈ ಕೋನ ಎಸಿಡಿ ಕೋನಗಳು ಸಮ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಕೊಟ್ಟಂತ ಅಂಶ ಏನಪ್ಪ ಅಂದ್ರ ತ್ರಿಭುಜ ಪರಿಹಾರದಲ್ಲಿ ಕೊಟ್ಟಂತ ಅಂಶ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಬಿಸಿ ಗಳು ಸಮ ದ್ವಿಬಾಹು ತ್ರಿಭುಜಗಳಾಗಿವೆ. ಅಂದ್ರ ಎಬಿಸಿ ತ್ರಿಭುಜದಲ್ಲಿ ಎಬಿ ಇಸ್ ಈಕ್ವಲ್ ಟು ಎಸಿ ಅಂತ ಆಗಿದೆ. ಬಿಡಿಸಿ ತ್ರಿಭುಜದಲ್ಲಿ ಬಿಡಿ ಇಸ್ ಈಕ್ವಲ್ ಟು ಡಿಸಿ ಅಂತ ಆಗಿವೆ. ಆನಂತರ ಎರಡು ತ್ರಿಭುಜಗಳು ಒಂದೇ ಪಾದ ಬಿಸಿಯ ಮೇಲಿವೆ ಮತ್ತು ಇವು ಒಂದೇ ಪಾದ ಬಿಸಿಯ ಮೇಲಿವೆ. ಎರಡು ತ್ರಿಭುಜಗಳು ಒಂದೇ ಪಾದ ಬಿಸಿಯ ಮೇಲಿವೆ. ಅವಾಗ ಈ ಎರಡು ಕೋನಗಳು ಸಮ ಅಂತ ತೋರಿಸ್ರಿ ಅಂತ ಹೇಳಿದ್ದಾರೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಯಲ್ಲಿ ಏನಾಗಿದೆ ಎ ಬಿ ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ ಎ ಸಿ ಆಗಿದೆ. ಆದ್ದರಿಂದ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಎ ಸಿ ಬಿ. ಯಾಕೆ? ಪ್ರಮೇಯದಂತೆ ಬಾಹುಗಳು ಸೇಮ್ ಇದ್ದಾಗ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಹಿತ ಸಮನಾಗಿರುತ್ತವೆ. ಅಂದ್ರ ಇಲ್ಲಿ ಎ ಬಿ ಬಾಹು ಮತ್ತು ಎ ಸಿ ಬಾಹುಗಳು ಏನಿದಾವೆ ಸಮ ಇವೆ. ಆದ್ದರಿಂದ ಕೋನಗಳು ಸಹಿತ ಸಮನಾಗಿರುತ್ತವೆ. ಇದಕ್ಕೆ ಸಮೀಕರಣ 1 ಅಂತ ಹೆಸರು. ಈಗಾಗಲೇ ಪ್ರಮೇಯದಲ್ಲಿ ಕಲ್ತಿರೋದಲ್ಲ. ನೆಕ್ಸ್ಟ್ ಮತ್ತೆ ತ್ರಿಭುಜ ಕೆಳಗಡೆ ಬಿಡಿಸಿ ತ್ರಿಭುಜ ಬಿಡಿಸಿಯಲ್ಲಿ ಬಿಡಿ ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ ಡಿಸಿ ಆಗಿದೆ. ಆದ್ದರಿಂದ
ಬಾಹುಗಳು ಸೇಮ್ ಇದ್ದಾಗ ಈ ಕೋನಗಳು ಸಹಿತ ಸಮ ಅಂತ ಬರೀಬಹುದು. ಯಾವ ಕೋನ ಆಗ್ತಾ ಇದೆ? ಬಿ ಡಿ ಸಿ. ಆದ್ದರಿಂದ ಕೋನ್ ಡಿ ಬಿ ಸಿ ಈಸ್ ಈಕ್ವಲ್ ಟು ಕೋನ ಡಿ ಸಿ ಬಿ. ಇದು ಸಮೀಕರಣ 2 ಆಗಿರಲಿ. ನೆಕ್ಸ್ಟ್ ನಾವೇನು ಹಂತದಲ್ಲಿ ನಾವೇನ್ ಮಾಡಬೇಕು? ಸಮೀಕರಣ 1 ಮತ್ತು 2 ಅನ್ನು ಕೂಡಿಸಿ. ಆದ್ದರಿಂದ ಸಮೀಕರಣ 1 ಮತ್ತು 2 ಅನ್ನು ಕೂಡಿಸಿ. ಇಲ್ಲಿ ಏನಿದೆಪ್ಪ ಅಂದ್ರೆ ಕೋನ ಎ ಬಿ ಸಿ ಪ್ಲಸ್ ಕೋನ ಇಲ್ಲಿ ಇದೆ ಡಿ ಬಿ ಸಿ ಕೋನ ಡಿ ಬಿ ಸಿ ಈಸ್ ಈಕ್ವಲ್ ಟು ಈ ಸೈಡ್ ಎ ಸಿ ಬಿ ಕೋನ ಎ ಸಿ ಬಿ ಪ್ಲಸ್ ಕೋನ ಡಿ ಸಿ ಬಿ ಏನ್ ಮಾಡಿದ್ದೇವೆ? ಕೋನ 1 ಮತ್ತು ಕೋನ 2 ಅನ್ನು ಏನ್ ಮಾಡಿದ್ದೇವೆ? ಕೂಡಿಸಿದ್ದೇವೆ. ಎ ಬಿ ಸಿ ಅಂದ್ರೆ ಈ ಸೈಡ್ ಇರ್ತಕ್ಕಂಥ ಕೋನ, ಡಿ ಬಿ ಸಿ ಅಂದ್ರೆ ಈ ಸೈಡ್ ಇರ್ತಕ್ಕಂಥ ಕೋನ. ಎರಡು ಕೋನ ಸೇರಿಸಿದ ನಂತರ ಎ ಬಿ ಡಿ ಕೋನ ಆಗ್ತಾ ಇದೆ. ಆದ್ದರಿಂದ ಕೋನ್ ಎ ಬಿ ಡಿ ಈಸ್ ಈಕ್ವಲ್ ಟು ಇವೆರಡು ಸೇರಿಸಿದ ನಂತರ ಎ ಸಿ ಬಿ ಕೋನ ಮತ್ತು ಡಿ ಸಿ ಬಿ ಕೋನ ಸೇರಿಸಿದ ನಂತರ ದೊಡ್ಡ ಕೋನ ನಮಗೆ ಎ ಸಿ ಡಿ ಸಿಗ್ತಾ ಇದೆ. ಕೋನ್ ಎ ಸಿ ಡಿ ಇದನ್ನ ಸಿದ್ಧ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಎರಡು ಕೋನಗಳನ್ನು ಸೇರಿಸಿದ ನಂತರ ದೊಡ್ಡ ಕೋನ ಎ ಬಿ ಡಿ ಸಿಗ್ತಾ ಇದೆ. ಈ ಎರಡು ಕೋನ ಸೇರಿಸಿದ ನಂತರ ಎ ಸಿ ಡಿ ಅಂತ ಸಿಗ್ತಾ ಇದೆ. ಇದನ್ನ ಸಿದ್ಧ ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಸಮಸ್ಯೆ 6ನೇ ಸಮಸ್ಯೆ. ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎ ಬಿ ಎ ಸಿ ಆಗಿದೆ. ಎ ಡಿ ಎ ಬಿ ಆಗುವಂತೆ ಬಿ ಎನ್ನು ಏನ್ ಮಾಡಿದ್ದಾರೆ? ಡಿ ವರೆಗೆ ವರ್ಧಿಸಿದೆ. ಎ ಬಿ ಅನ್ನು ಏನ್ ಮಾಡಿದ್ದಾರೆ? ಡಿ ವರೆಗೆ ವರ್ಧಿಸಿದ್ದಾರೆ. ಆದರೆ ಬಿ ಸಿ ಡಿ ಕೋನ ಬಿ ಸಿ ಡಿ ಇದು ಲಂಬಕೋನ ತ್ರಿಭುಜ ಎಂದು ಸಾಧಿಸಿ ಅಂತ ಅಥವಾ ಲಂಬಕೋನ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಕೊಟ್ಟಂತ ಅಂಶ ಏನಪ್ಪ ಅಂದ್ರ ಪರಿಹಾರ ತ್ರಿಭುಜ ಎ ಬಿ ಸಿ ಒಂದು ಸಮ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ ಎ ಸಿ ಆಗಿದೆ. ಆನಂತರ ಎ ಡಿ ಎ ಬಿ ಈಸ್ ಈಕ್ವಲ್ ಟು ಎ ಬಿ ಆಗುವಂತೆ ಬಿ ಎ ಅಥವಾ ಎ ಬಿ ಅನ್ನು ಡಿ ವರೆಗೆ ವೃದ್ಧಿಸಿದೆ. ಅದರ ಆಟೋಮೆಟಿಕ್ಲಿ ಏನಾಗ್ತಾ ಇದೆ? ಎ ಬಿ ಎ ಸಿ ಆಗಿದೆ. ಆದರೆ ಎ ಬಿ ಆ ನಂತರ ಎ ಡಿ ಸಹಿತ ಸೇಮ್ ಇದೆ. ಅಂದ್ರೆ ಎ ಡಿ ಮತ್ತು ಎ ಸಿ ಸಹಿತ ಏನಾಗ್ತವೆ? ಸಮನೆ ಆಗುತ್ತವೆ. ಫಸ್ಟ್ ಗೆ ನಾವು ಏನ್ ಮಾಡೋದು? ಈ ತ್ರಿಭುಜದಲ್ಲಿ ನೋಡೋಣ. ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆಗಿದೆ. ಈಗಾಗಲೇ ದತ್ತದಲ್ಲಿ ಇದೆ. ಆದ್ದರಿಂದ ಬಾಹುಗಳು ಸೇಮ್ ಇದ್ದಾಗ ಕೋನಗಳು ಸಹಿತ ಸೇಮ್ ಇರಲೇಬೇಕು. ಬಿ ಕೋನ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ? ಸಿ ಕೋನ ಆಗ್ತಾ ಇದೆ. ಅವುಗಳು ಎಕ್ಸ್ ಅಂತ ಆಗಿರಲಿ. ಆದ್ದರಿಂದ ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ ಆಗುತ್ತದೆ. ಈಸ್ ಈಕ್ವಲ್ ಟು ಅದು ಎಕ್ಸ್
ಆಗಿರಲಿ ಆಗಿರಲಿ. ಆದ್ದರಿಂದ ಬಾಹುಗಳು ಸೇಮ್ ಇದಾವೆ, ಆದ್ದರಿಂದ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಏನಿರ್ತವೆ ಸೇಮ್ ಇರ್ತವೆ, ಅದು ಏನಾಗಿರಲಿ ಎಕ್ಸ್ ಆಗಿರಲಿ. ಆದ್ದರಿಂದ ಕೋನ ಬಿ ತ್ರಿಭುಜ ಎ ಬಿ ಸಿ ಇಲ್ಲೇನೆ ಕೋನ ಬಿ ಅಥವಾ ಕೋನ ಎ ತಗೋರಿ, ಫಸ್ಟಿಗೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು 180. ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತಾ ಇದೆ 180ಕ್ಕೆ ಸರಿ ಇರುತ್ತದೆ. ಆದ್ದರಿಂದ ಕೋನ ಎ ಅಂದ್ರೆ ಅಲ್ಲಿ ಹೆಸರು ಬರೇನು ಬಿ ಎ ಸಿ, ಕೋನ ಬಿ ಎ ಸಿ ಪ್ಲಸ್ ಕೋನ ಬಿ ಎಕ್ಸ್ ಆಗಿದೆ ಅಂತ ತಿಳ್ಕೊಂಡೇವೆ, ಪ್ಲಸ್ ಸಿ ಕೋನ ಸಹಿತ ಎಕ್ಸ್ ಆಗಿದೆ ಅಂತ ತಿಳ್ಕೊಂಡೇವೆ, ಈಸ್ ಈಕ್ವಲ್ ಟು 180 ಆಗಿರುತ್ತದೆ. ಮತ್ತು ಆದ್ದರಿಂದ ಕೋನ ಬಿ ಎ ಸಿ ಪ್ಲಸ್ 2x ಆಗ್ತಿದ್ದು ಈಸ್ ಈಕ್ವಲ್ ಟು 180. ಇದು ಸಮೀಕರಣ 1 ಆಗಿರಲಿ, ಸಮೀಕರಣ 1 ಆಗಿರಲಿ. ನೆಕ್ಸ್ಟ್ ಏನ್ ಮಾಡೋಣ, ತ್ರಿಭುಜ ಎ ಸಿ ಡಿ ಯಲ್ಲಿ ಎ ಸಿ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ ಎ ಡಿ ಆಗ್ತಾ ಇದೆ. ಯಾಕಂದ್ರೆ ಎ ಬಿ ಮತ್ತು ಎ ಸಿ ಸೇಮ್ ಇದಾವೆ, ಎ ಬಿ ಮತ್ತು ಎ ಡಿ ಸೇಮ್ ಇದಾವೆ, ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಏನಿರ್ತವೆ ಸಮ ಇರುತ್ತವೆ. ಮತ್ತು ತ್ರಿಭುಜ ಎ ಸಿ ಡಿ ದಲ್ಲಿ AC is equal to AD ಆಗಿದೆ. ಆದ್ದರಿಂದ ಈ ಕೋನಗಳು ಅಭಿಮುಖವಾಗಿರತಕ್ಕಂಥ ಕೋನಗಳು ಏನಿರ್ತವೆ ಸಮ ಇರುತ್ತವೆ. ತ್ರಿಭುಜದಲ್ಲಿ ಬಾಹುಗಳು ಸೇಮ್ ಇದ್ದಾಗ ಕೋನಗಳು ಸರಿ ಇರ್ತವೆ, ಕೋನಗಳು ಇದ್ದಾಗ ಬಾಹುಗಳು ಸಮ ಇರ್ತವೆ. ಅಂದ್ರೆ ಇದು y ಆಗಿರಲಿ, ಇದು ಸಹಿತ y ಆಗಿರುತ್ತದೆ. ಆದ್ದರಿಂದ ಕೋನ ಫಸ್ಟ್ ACD is equal to ಕೋನ ಯಾವುದದು ADC is equal to y ಆಗಿರಲಿ. ಯಾಕೆ ಎರಡು ಬಾಹುಗಳು ಏನೇನಪ್ಪ ಅಂದ್ರೆ ಸಮ ಇದ್ದಾವೆ, ಬಾಹುಗಳು ಸೇಮ್ ಇದ್ದಾಗ ತ್ರಿಭುಜದಲ್ಲಿ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸರಿ ಇರುತ್ತವೆ. ಆದ್ದರಿಂದ ಅದೇ ತ್ರಿಭುಜದಲ್ಲಿ ACD ತ್ರಿಭುಜದಲ್ಲಿ ಕೋನ ಸಿಂಪಲ್ ಆಗಿ ಬರುತ್ತೆ ನೋಡಿ, A ಪ್ಲಸ್ ಕೋನ C ಪ್ಲಸ್ ಕೋನ D is equal to 180. ತ್ರಿಭುಜದ ಒಳಕೋನಗಳ ಮೊತ್ತ 180ಕ್ಕೆ ಸರಿ ಇರುತ್ತದೆ. ಆದ್ದರಿಂದ ಕೋನ A ನಾವು ಫುಲ್ ಫಾರ್ಮ್ ಬರೆದ್ರೆ CAD plus y is equal to 180. ಆದ್ದರಿಂದ ಕೋನ CAD plus 2y is equal to 180. ಇದು ಸಮೀಕರಣ 2 ಆಗಿರಲಿ. ಈಗ ಸಮೀಕರಣ 1 ಮತ್ತು 2 ನಮಗೆ ಸಿಕ್ಕಿದಾವೆ. ಸಮೀಕರಣ 1 ಮತ್ತು 2 ಅನ್ನು ನಾವು ಏನು ಮಾಡಬೇಕು, ಈಗ ಕೂಡಿಸಬೇಕು. ಆದ್ದರಿಂದ ಸಮೀಕರಣ 1 ಮತ್ತು ಸಮೀಕರಣ 2 ಅನ್ನು ಕೂಡಿಸಿದ ನಂತರ ನಮಗೆ ಏನು ಸಿಗ್ತದೆ ನೋಡಿ. ಸಮೀಕರಣ 1 ಅಂದ್ರೆ ಕೋನ BAC ಪ್ಲಸ್ 2x ಪ್ಲಸ್ ಕೋನ CAD ಪ್ಲಸ್ 2y is equal to 180 ಪ್ಲಸ್ 180. ಆದ್ದರಿಂದ ಇವೆರಡು ಕೋನಗಳನ್ನು ಒಂದು ಕಡೆ ಬರೆಯೋಣ. ಕೋನ BAC ಪ್ಲಸ್ ಕೋನ ಅಥವಾ ಡೈರೆಕ್ಟ್ ಆಗಿ ನಾವು BAD ಅಂತ ಬರೆಯಬಹುದು, ದೊಡ್ಡ ಕೋನ. ಈ ಕೋನ ಸೇರಿಸಿದ ನಂತರ ಸರಳ ಯುಗ್ಮ ನಮಗೆ ದೊರೆಯುತ್ತಾ ಇದೆ, ಸರಳ ಕೋನ ಸಿಗ್ತಾ ಇದೆ. ಅದನ್ನ ಸೆಪರೇಟ್ ಆಗಿ ಇಲ್ಲಿ ಬರೀತಾನೆ, CAD ಕೋನ ಪ್ಲಸ್ 2x ಪ್ಲಸ್ 2y is equal to 360 ಅಂತ ಸಿಗುತ್ತದೆ. ಆದ್ದರಿಂದ ಇವೆರಡು ಕೋನಗಳನ್ನು ಸೇರಿಸಿದ ನಂತರ ನಮಗೆ ಸರಳ ಯುಗ್ಮ BAD ಸಿಗ್ತಾ ಇದೆ. ಸರಳ ಯುಗ್ಮ ಅಂದ್ರೆ ಎಷ್ಟು ಕೋನ ಹೊಂದಿರ್ತಾ ಇದೆ 180. ಸರಳ ಕೋನ 180 ಪ್ಲಸ್ ಇಲ್ಲಿ 2 ಕಾಮನ್ ಇದೆ, x ಪ್ಲಸ್
y ಅಂತ ಸಿಗ್ತಾ ಇದೆ ಈಸ್ ಈಕ್ವಲ್ ಟು 360. ಆದ್ದರಿಂದ 2x ಪ್ಲಸ್ y ಈಸ್ ಈಕ್ವಲ್ ಟು 360 ಸ್ಥಳಾಂತರ ಮಾಡ್ತಾರೆ 180 ಆ ಕಡೆ ಹೋಗೋಣ ಮೈನಸ್ ಆಯ್ತು. ಆದ್ದರಿಂದ ಈಸ್ ಈಕ್ವಲ್ ಟು ಎಷ್ಟು ಬೀಳ್ತಾ ಇದೆ 180ರಲ್ಲಿ 360ರಲ್ಲಿ 180 ಇತ್ತು 180 ಉಳಿತು. ಆ ನಂತರ 2 ಸಹಿತ ಆ ಕಡೆ ಕಳಿಸ್ರಿ x ಪ್ಲಸ್ y is equal to 180 divided by 2 ಅಂತ ಬರ್ತಾ ಇದೆ. ಕಟ್ತಾ ಹೋಗ್ತಾ ಇದೆ 2 1 2 9 ಅಂದ್ರ ಕೋನ x ಪ್ಲಸ್ y is equal to ಎಷ್ಟು ಬಂತು 90 ಡಿಗ್ರಿ ಅಂತ ಬಂತು. ಅಂದ್ರ x ಕೋನ ಮತ್ತು y ಕೋನ ಅಂದ್ರ c ಕೋನ ಎಂತ ಕೋನ ಆತು ಇಲ್ಲಿ ಲಂಬ ಕೋನ ಆತು. ಅದನ್ನೇ ಸಿದ್ಧ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ BCD ಕೋನ ಒಂದು ಲಂಬ ಕೋನ ಆಗಿದೆ. ಆದ್ದರಿಂದ ಕೋನ BCD ಒಂದು ಲಂಬ ಕೋನ ಅಂತ ಏನಾಗ್ತಾ ಇದೆಪ್ಪ ಅಂದ್ರೆ ಸಿದ್ಧ ಆಗ್ತಾ ಇದೆ. ನೆಕ್ಸ್ಟ್ ಸಮಸ್ಯೆ 7ನೇ ಸಮಸ್ಯೆ ಏನಿದೆಪ್ಪ ಅಂದ್ರೆ ABC ಒಂದು ಲಂಬಕೋನ ತ್ರಿಭುಜವಾಗಿದೆ. ಅದರಲ್ಲಿ ಕೋನ A ಈಸ್ ಈಕ್ವಲ್ ಟು ಎಷ್ಟಿದೆಪ್ಪ ಅಂದ್ರೆ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು AB ಈಸ್ ಈಕ್ವಲ್ ಟು AC. AB ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ AC ಅಂತ ಕೊಟ್ಟಿದ್ದಾರೆ. ಕೋನ A 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆದರೆ ಕೋನ B ಮತ್ತು ಕೋನ C ಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತ ಅಂಶ ನೋಡ್ರಿ ಇಲ್ಲಿ ಪರಿಹಾರದಲ್ಲಿ ನಾವು ಕೊಟ್ಟಂತ ಅಂಶ ಫಸ್ಟ್ ಬರೆಯೋಣ. ತ್ರಿಭುಜ ABC ದಲ್ಲಿ ಕೋನ A ಈಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು AB ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ AC ಆಗಿದೆ. ಲಂಬಕೋನ ತ್ರಿಭುಜ ಅಂದ್ರೆ 90 ಡಿಗ್ರಿನೇ ಆಗಿರ್ತಾ ಇದೆ. ಆ ನಂತರ ಎರಡು ಬಾಹುಗಳು AB ಮತ್ತು AC ಏನಿದಾವೆ ಸಮ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ತ್ರಿಭುಜ ABC ಯಲ್ಲಿ AB ಬಾಹು ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ AC ಬಾಹು ಆಗಿದೆ ಅಂತ ಫಸ್ಟ್ ಬರೆದಿರೋದ್ರಲ್ಲಿ. ಆದ್ದರಿಂದ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಏನಿರಬೇಕು ಸರಿನೇ ಆಗಿರಬೇಕು. ಅಂದ್ರೆ ಪ್ರಮೇಯದಂತೆ AB ಮತ್ತು AC ಏನು ಕೊಟ್ಟಿದಾರಪ್ಪ ಅಂದ್ರೆ ಸಮ ಅಂತ ಕೊಟ್ಟಿದ್ದಾರೆ. ಅಂದ್ರ ಕೋನ B ಮತ್ತು ಕೋನ C ಅಂದ್ರೆ B ಕೋನ ಮತ್ತು C ಕೋನ ಏನಿರಬೇಕು ಸಮಾನ ಆಗಿರಬೇಕು. ಯಾಕಂದ್ರೆ ಪ್ರಮೇಯದಂತೆ ಬಾಹುಗಳು ಸೇಮ್ ಇದ್ದಾಗ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಏನಿರಬೇಕು ಸರಿನೇ ಇರಬೇಕು. ಆದ್ದರಿಂದ ಕೋನ B ಅಂದ್ರ ಕೋನ ABC ಈಸ್ ಈಕ್ವಲ್ ಟು ಕೋನ ACB. ಯಾಕೆಂದ್ರೆ ಮೇಲ್ಗಡೆ ಎರಡು ಬಾಹುಗಳು ಸಮ ಅಂತ ಇದಾವೆ. ಪ್ರಮೇಯದಂತೆ ಎರಡು ಕೋನಗಳು ಸರಿ ಅಂತ ಕೊಡೋಣ. ಇದು x ಆಗಿರಲಿ. ಆದ್ದರಿಂದ ತ್ರಿಭುಜ ABC ಯಲ್ಲಿ ಮೂರು ಕೋನಗಳನ್ನ ಕೂಡಿಸೋಣ. ಈಗ ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C ಈಸ್ ಈಕ್ವಲ್ ಟು 180. ಯಾಕೆಂದರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಿರ್ತದೆ 180 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಕೋನ A ಎಷ್ಟಿದೆಪ್ಪ ಅಂದ್ರೆ 90 ಡಿಗ್ರಿ. ಕೋನ B x ಆಗಿರಲಿ ಅಂತ ತಿಳ್ಕೊಂಡೇವೆ. ಕೋನ C ಸಹಿತ ಒಂದಕ್ಕೊಂದು ಸೇಮ್ ಇದೆಪ್ಪ ಅಂದ್ರೆ ಅದು ಸಹಿತ x ನೇ ಆಗುತ್ತದೆ. ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 180 ಡಿಗ್ರಿ. ಆದ್ದರಿಂದ 90 ಪ್ಲಸ್ x ಪ್ಲಸ್ x 2x ಆಯ್ತು. ಈಸ್ ಈಕ್ವಲ್ ಟು 180. ಆದ್ದರಿಂದ ನೀವೇನ್ ಮಾಡ್ರಿ 90 ಆ ಕಡೆ ಕಳಿಸ್ರಿ 2x
ಈಸ್ ಈಕ್ವಲ್ ಟು 180 ಮೈನಸ್ ಇಲ್ಲಿ ಪ್ಲಸ್ ಇತ್ತು ಆ ಸೈಡ್ ಹೋಗೋಣ ಮೈನಸ್ ಆಯ್ತು. ನೆಕ್ಸ್ಟ್ ಆದ್ದರಿಂದ 2x ಈಸ್ ಈಕ್ವಲ್ ಟು 90. 180ರಲ್ಲಿ 90 ಹೋಯ್ತು, ಅಲ್ಲಿ ಎಷ್ಟು ಉಳಿತು 90 ಉಳಿತು. ಆದ್ದರಿಂದ x ಈಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 2. 2 ಒಂದಲೇ 2 45 ಅಂದ್ರೆ x ಬೆಲೆ ಈಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಬಂತು. x ಅಂದ್ರೆ ನಾವು ಏನಂತ ತಿಳ್ಕೊಂಡೇವಿ ಇಲ್ಲಿ ABC ಈಸ್ ಈಕ್ವಲ್ ಟು ACB ಆಗಿದೆ. ಆದ್ದರಿಂದ ಕೋನ ACB ಈಸ್ ಈಕ್ವಲ್ ಟು ಕೋನ ಏನಾಗಿದೆ ನಮ್ದ CBA ಈಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ ಅಂದ್ರೆ 45 ಡಿಗ್ರಿ. ಅವೇ ಕೋನಗಳನ್ನು ಕಂಡಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಇದು ಸಹಿತ 45 ಡಿಗ್ರಿ ಆಗಿರ್ತಾ ಇದೆ, ಇದು ಸಹಿತ 45 ಡಿಗ್ರಿ ಆಗಿರ್ತಾ ಇದೆ. ಯಾಕಂದ್ರೆ ಬಾಹುಗಳು ಸೇಮ್ ಇದಾವೆ, ಅಗ್ಮುಖವಾಗಿರ್ತಕ್ಕಂಥ ಕೋನಗಳು ಸೇಮ್ ಬಂದಾವೆ 45 ಡಿಗ್ರಿ ಅಂತ. ಮತ್ತೊಂದು ಸಮಸ್ಯೆ ಇದೆ, 8ನೇ ಸಮಸ್ಯೆ ಇದೆ, ಲಾಸ್ಟ್ ಸಮಸ್ಯೆ ಇದೆ. ಅದನ್ನು ನೀವು ಏನ್ ಮಾಡಬೇಕು, ಮನೆಯಲ್ಲಿ ಹೋಮ್ವರ್ಕ್ ಮಾಡಬೇಕು. ಧನ್ಯವಾದಗಳು.